ಉತ್ಸವಕ್ಕೆ ಆಗಮಿಸಿದಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವರಾಜ ಮಾಳ್ಗೆಯವರೇ, ಅದೇ ರೀತಿಯಾಗಿ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೇಲ್ದರ್ ಅವರೇ, ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಶ್ರೀಪತಿರಾವ್ ದೀನಿಯವರೇ, ಅದೇ ರೀತಿಯಾಗಿ ಹಿಂದೂ ವರ್ಗದ ಮುಖಂಡರಾಗಿರ್ತಕ್ಕಂಥ ತಾನಾಜಿ ಸಗರ್ ಅವರೇ, ಅದೇನು ಕಾರ್ಯಕ್ರಮ ಮಾಡ್ತಾ ಇದ್ರೆ ತಮಗೆಲ್ಲರಿಗೂ ಶುಭಾಶಯನ್ನು ಕೋರ್ತಾ, ಈ ಕ್ರೀಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಕ್ರೀಡೆ ಇದು. ಈ ಪ್ರಪಂಚದಾಗ ಏನಾದ್ರೂ ಸಾಹುಕಾರದ ಕ್ರಿಕೆಟ್ದಾಗ ಇದು ಆಟದಾಗ ಅಂದ್ರೆ ಕ್ರಿಕೆಟ್ ಅದು. ಇವತ್ತು ಕ್ರಿಕೆಟ್ ಇಡೀ ಪ್ರಪಂಚಕ್ಕೆ ಸಾಹುಕಾರ ಇರ್ತಕ್ಕಂಥ ಆಟ. ಇವತ್ತು ಆಟ ಆಡಿಸ್ತಾ ಇದ್ರಿ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳ ಪ್ರತಿಭೆಯನ್ನು ಹೆಚ್ಚಿಸ್ತಾ ಇದ್ದೀರಿ. ತಮಗೆಲ್ಲರಿಗೂ ಭೀಮಾಕೋರೆ ವಿಜಯೋತ್ಸವ ಸಂದರ್ಭದ ಶುಭಾಶಯನ್ನು ಕೋರ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಒಂದಿಷ್ಟು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಎಂದು 808ನೇ ಭೀಮಾ ಕೋರೆಗಾಂವ್ ಉತ್ಸವ ನಿಮಿತ್ತ ಅಂಗವಾಗಿ ಟೆನಿಸ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹಿರಿಯರ ಕ್ರಿಕೆಟ್ ಒಂದೇ ರಾಮನಗರ ಮನೋರಂಜನ್ ಅದ್ರಾಗ ಹಾಗೂ ಎಕ್ಸರ್ಸೈಸ್ ಮತ್ತು ಕಾನ್ಫಿಡೆನ್ಸ್ ಒಂದು ಆಟ ಇದು ಕೊಡ್ತೀವಿ. ಕಾನ್ಫಿಡೆನ್ಸ್, ಮನೋರಂಜನ್, ಎಕ್ಸರ್ಸೈಸ್ ಐತದಂತ ಈ ಹೀಗೆ ಮುಂದಿನ ವರ್ಷ ಬಿ ಚಲೋ ಟೂರ್ನಮೆಂಟ್ ಆಗ್ಬೇಕಂತ ನಾ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್. ನಾವು ಕ್ರಿಕೆಟ್ ನೋಡ್ಲಕ್ ಕುಂತಿದ್ದೀವಿ, ಮಾತಾಡೋದಕ್ಕಿಂತ ಹೆಚ್ಚಿಗೆ. ಆದರೂ ಸಹಿತ ನಮ್ಮ ಎಲ್ಲ ಬಂಧುಗಳು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಭೀಮಾ ಕೋರೆಗಾಂವ್ ಉತ್ಸವದ ಅಂಗವಾಗಿ ಗ್ರಾಮೀಣ ಭಾಗದ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಇದು ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಇವನ್ ಅಮೆರಿಕ ಸಹಿತ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ಯದ. ಆಮೇಲೆ ಗಲ್ಫ್ ಕಂಟ್ರಿದಾಗ ಕೆಲವೊಂದು ಕಂಟ್ರಿಗಳು ಸಹಿತ ಕ್ರಿಕೆಟ್ ಆಡ್ಲಿಕ್ಕೆ, ಮೊದಲು 11 ಕಂಟ್ರಿನೇ ಆಡ್ತಿತ್ತು ನಾವು ನೋಡ್ಬೇಕಾದ್ರೆ. ಅದು ಹೆಚ್ಚೆಚ್ಚು ಕ್ರಿಕೆಟ್ ಆಡ್ತಾ ಇದ್ದಾರೆ. ಆದರೆ ಇವತ್ತು ಕ್ರಿಕೆಟ್ ಮನೆ ಮಾತಾಗ್ತಾ ಇದ್ದೆ. ಅದು ಭಾರತ ದೇಶದಲ್ಲಂತೂ ಮನೆ ಮಾತಾಗಿದೆ ಅಂತಕ್ಕಂಥದ್ದು. ಯಾವುದೇ ಜಾತಿ ಧರ್ಮ ಅಥವಾ ಬೇರೆ ಯಾವುದೇ ವಿಚಾರ ಇಲ್ಲದೇನೆ ಇದು ಮನೆ ಮಾತಾಗಿದೆ. ಮತ್ತು ಒಂದೊಂದು ಸಲ ಪಾಕಿಸ್ತಾನ ಇಂಡಿಯಾ ಇದ್ದರಂತೂ ಅಘೋಷಿತ್ ಬಂದಿರ್ತದೆ ಬೀದರ್ದಾಗ. ಯಾರು ಏನಾದ್ರು ಓಡಾಡೋದಿಲ್ಲ, ಬಣ ಕ್ರಿಕೆಟೇ ನೋಡ್ತಿರ್ತಾರೆ. ನಾವು ಅದ್ರಾಗ ಪಾರ್ಟಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಸೊ ಮೊದಲೆಲ್ಲ ಭಾಳ ನೋಡ್ತಿದ್ದೇವೆ ನಾವು. ಆಫೀಸ್ಗೆ ಲೀವ್ ಹಾಕಿ ವರ್ಲ್ಡ್ ಕಪ್ ನೋಡ್ತೇವೆ. ಈಗೇನ ಅಷ್ಟು ಕ್ರೇಜ್ ಉಳಿದಿಲ್ಲ. ಆದರೂ ನಮ್ಮವ್ರು ಮಾಡ್ಲತ್ತಾರ ಅಂದ್ರೆ ನೋಡೋಣ ಅಂತ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ಬೇಕಂತ. ಅದ್ರ ಕರ್ನಾಟಕ ಭಾರತ ದೇಶದಾಗ ಈ ಕ್ರಿಕೆಟ್ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ 1983 ವರ್ಲ್ಡ್ ಕಪ್ ತಂದಿರತಕ್ಕಂಥ ಕಪಿಲ್ ದೇವ್ ಅವರು ದಲಿತ ಸಮುದಾಯಕ್ಕೆ ಸೇರಿದಿರತಕ್ಕಂಥವ್ರು, SC ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ 2ನೇ ವರ್ಲ್ಡ್ ಕಪ್ ಬಂದಿರ್ತದೆ 2011ರಲ್ಲಿ ನಮ್ಮ ಧೋನಿಯವರು ತಂದರೆ. ಅವ್ರ ನೇತೃತ್ವದಲ್ಲಿ ಅವರು ಟ್ರೈಬಲ್ ಅಂದ್ರೆ ಬುಡಕಟ್ಟು ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು. ನಾನೇನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಶೋಷಿತ ಸಮುದಾಯಗಳಿಗೂ ಸಹಿತ ಅವಕಾಶ ಸಿಕ್ಕರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ ಇಲ್ಲಿ. ಅದೇ ಥರ ನೀವು ಭಗತ್ ಅವರು ತಮ್ಮ ಎಲ್ಲರೂ ಒಳಗೂಡಿ ಸಾಧನೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಮತ್ತೊಂದು ಸರ್ತಿ ಶುಭಾಶಯಗಳನ್ನು ತಿಳಿಸ್ತೀನಿ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಇದನ್ನ ನೋಡ್ಲಿಕ್ಕೆ ಕಾತರರಾಗಿದ್ದಾರೆ. ನಾನು ಹೆಚ್ಚಿಗೆ ಇತಿಹಾಸ ಕದಕ್ಲಿಕ್ಕೆ ಹೋಗಲ್ಲ. ಆದರೂ ಸಹಿತ ನಮ್ಮ ತಾನಾಜಿಯವ್ರ ಅಂದಾಗ ಮುಂದೆ ಬರ್ತಕ್ಕಂಥ ಹೆಚ್ಚು ಪ್ರಚಾರ ಆಗಿ ಹೆಚ್ಚು ಚಲೋ ಆಗ್ಲಿ ಅಂತಕ್ಕಂಥ, ಚಲೋ ಆಟ ನಡೀಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ಜೋತ್ಸವದ ಜೊತೆಗೆ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಅವರು ಈಗ 3-4 ವರ್ಷ ಆಯಿತು. ಎಲ್ಲರಿಗೆ ಈ ಒಂದು ಆಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕರೆಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡುತ್ತಿದ್ದಾರೆ. ಅವರಿಗೂ ನನ್ನ ಪರವಾಗಿ ಹಾಗೂ ನಮ್ಮದ ಟೀಮ್ ಪರವಾಗಿ ಧನ್ಯವಾದ ಕೋರುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. क्रिकेट टूर्नामेंट को तबाद और अविनाश डीमे राज्याध्यक्षರು और भगत एस शिंदे जिलाध्यक्षರು और राजस्थान की तरफ से टूर्नामेंट बहुत बेहतरीन 3-4 सालों से खेला जा रहा है. अच्छा शॉट, लंगा की तरफ, वहां पर प्लेयर मौजूद. देखना चाहिए कितने रन बनाते हैं बैट्समैन. सिर्फ एक ही रन. फुल टॉस गेम मिस.